ಇವರ ಜಯಂತಿ ಪ್ರಯುಕ್ತ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ಸಿಪಿಐ ಸಾಹೇಬರು, PSI ಅವರು, ಇಒ ಅವರು ಹಾಗೂ ಈ ಗ್ರಾಮದ ಬಹಳಷ್ಟು ಖುಷಿ ಆಗ್ತೈತಿ. ಬಹಳ ಹಳ್ಳಿಗಳಲ್ಲಿ ನೋಡಿನಿ, ಅಂಬೇಡ್ಕರ್ ಜಯಂತಿ ಅಂದ್ರೆ ಕೇವಲ ಏನು ಎಸ್ಸಿಗಳು ಒಂದೇ ಮಾಡಂತ ಜಯಂತಿಗಳು ಬಹಳಷ್ಟು ಕಡೆ ನಾನು ಬಹಳ ನೋವಿನಿಂದ ಹೇಳ್ಬೇಕಾಗ್ತೈತಿ. ಅಂದ್ರೆ ಬಾಬಾ ಸಾಹೇಬ್ರಂದ್ರೆ ಏನ್ ಒಂದ್ ಜಾತಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ನಮ್ಮ ದೇಶದಾಗ ಎಷ್ಟು ಜಾತಿಗಳಿದಾವ ಎಲ್ಲಾ ಜಾತಿಗಳಿಗೆ ಅವ್ರಿಗೆ ಸಮಾನವಾಗಿ ಅವ್ರಿಗೆ ತಕ್ಕಂಗೆ ಹಕ್ಕುಗಳು ಕೊಟ್ಟಂತ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ಸಂವಿಧಾನ ಇದ್ರೆ ಅದು ನಮ್ಮ ಭಾರತ ಸಂವಿಧಾನ ಅಂತಂದು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಹಂಗಾಗಿ ಈ ವೇದಿಕೆ ಮೇಲೆ ಎಲ್ಲಾ ಜಾತಿ ಧರ್ಮ ಯಾವುದು ಭೇದ ಭಾವ ಇಲ್ಲ, ಎಲ್ಲ ಜಾತಿಯವರು ಕೂಡ ವೇದಿಕೆ ಮೇಲೆ ಕುಂತಿರೋದು ಮತ್ತಷ್ಟು ಮೆರುಗು ತಂದಿದೆ. ಹಾಗಾಗಿ ಇವತ್ತು ಅನೇಕ ಈ ಕಾರ್ಯಕ್ರಮ ಅಂದ್ರೆ ಫಸ್ಟ್ ಈ ಮೂರ್ತಿ ಕುಂತಾಗ್ಲಿ ಸಹ ಇಲ್ಲಿವರೆಗೆ ನಾವು ಸುಪ್ರೀತ್ ಮತ್ತೆ ನಮ್ಮ ಗೌಡ್ರು ಎಲ್ಲರೂ ಸೇರಿ ತಮಗೆ ಗೊತ್ತಿಲ್ಲದಂಗೆ ಬಹಳಷ್ಟು ಡಿಸ್ಕಷನ್ಗಳು ಆಗ್ತಿದ್ವು. ಹೇಗಾದ್ರೂ ಮಾಡಿ ಬಾಬಾ ಸಾಹೇಬ್ನ ಕೂಡ್ಸ್ಯಾರ, ಅದನ್ನ ಕೂಡಿಸಿರೋದನ್ನ ನಾವು ಕೂಡಿಸ್ಲೇಬೇಕೆಂಬುದು ಒಂದು ಛಲ ಅಂತ ನಮ್ಮಲ್ಲಿ ಇದ್ದೇ ಇತ್ತು. ಅದ್ರ ಮುಂದೆ ಯಾರ ಮುಂದೆ ಕೂಡ ವ್ಯಕ್ತಪಡಿಸೋಕ್ಕಾಗಲ್ಲ. ಹಂಗಾಗಿ ಇವತ್ತು ಬಹಳಷ್ಟು ಖುಷಿ ಆಯ್ತು ನನಗೆ. ನಾನು ಕೂಡ ಬಹಳಷ್ಟು ಮೂರ್ತಿಗಳು ಕೊಡಿಸಿನಿ, ಆದ್ರೆ ಇದು ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿ ಕೂಡಿದಂತ ಮೂರ್ತಿ ಆಗಿದೆ. ಅದು ನನಗೆ ಬಹಳ ಸಂತೋಷ ಮತ್ತು ಖುಷಿ ತಂದಿದೆ. ಯಾಕಂದ್ರೆ ಸುಮಾರು ಒಂದು 34 ಹಳ್ಳಿಗೆ ಭೇಟಿ ಕೊಡ್ಬೇಕು ಇವತ್ತು. ಅಂದ್ರೆ ನೈಟ್ 10 ಆಗ್ತಿತ್ತು 11 ಆಗ್ತಿತ್ತು, ಆ ದೇವ್ರ ಬಲ್ಲ. ಯಾಕಂದ್ರೆ ಒಂದ್ ಸ್ವಲ್ಪ ಬಾಬಾ ಸಾಹೇಬ್ರ ಜಯಂತಿ ಬಂದಾಗ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಏನೋ ನನ್ ಪರ್ಸನಲ್ ಆಗಿ ತಗೊಂಡಿರ್ತೀನಿ ಅದ್ರಾಗ. ಅಂದ್ರೆ ಯಾರನ್ನ ಮಾಡಲ್ಲ ಅಂದ್ರೂ ಕೂಡ ಕರೆದು ನೀವು ಮಾಡ್ಲೇಬೇಕಂಬೋದು ಒಂದ್ ಸ್ವಲ್ಪ ಹೇಳಿ ಎಲ್ಲರನ್ನ ಕರೆದು ನೀವು ಜಯಂತಿ ಮಾಡ್ಲೇಬೇಕಂತಂದು ನನ್ನ ಕೈಲಾದಂತ ಅನೇಕ, ಅದು ನಾನು ಹೇಳ್ಕೊಂಬಲ್ಲ, ನನ್ನ ಶಕ್ತಿ ಮೀರಿ ಒಂದು ವ್ಯವಸ್ಥೆ ಎಲ್ಲ ಹಳ್ಳಿಗಳಲ್ಲಿ ಮಾಡಿ ಬಾಬಾ ಸಾಹೇಬ್ರ ಬಗ್ಗೆ ಅಟ್ಲೀಸ್ಟ್ ಇವಾಗಿನ ಯುವ ಪೀಳಿಗೆ ಗೊತ್ತಾಗಬೇಕು. ಬಾಬಾ ಸಾಹೇಬ್ರಂದ್ರೇನು, ಸಂವಿಧಾನ ಅಂದ್ರೇನು, ಸಮಾನತೆ ಅಂದ್ರೇನು, ಬಾಬಾ ಸಾಹೇಬ್ರು ನಮ್ಗೆ ಯಾವ ರೀತಿ ಹಕ್ಕುಗಳು ಕೊಟ್ರು, ಇವತ್ತು ಶ್ರೀಯರೇ ನಮ್ಮ ಹೆಣ್ಮಕ್ಳಿಗೆ ಯಾವ ರೀತಿ ಹಕ್ಕುಗಳು ಕೊಟ್ರು, ಇಡೀ ಪ್ರಪಂಚದಾಗ ಇಲ್ಲದಂತ ಸಂವಿಧಾನ ನಮ್ಮ ಭಾರತದಲ್ಲಿ ಐತೆ. ಅದು ಪ್ರತಿ ಮಕ್ಕಳಿಗೆ ಗೊತ್ತಾಗಬೇಕಂತಂದು ಪರ್ಸನಲ್ ಆಗಿ ಅನೇಕ ಹಳ್ಳಿಗಳಲ್ಲಿ ಇದನ್ನ ಕಾರ್ಯಕ್ರಮ ನೀವು ಮಾಡ್ಬೇಕಂತಂದು ಅನೇಕ ಯುವಕರನ್ನ ನಾನು ಕರೆದು ಹೇಳಿ ಇವತ್ತೇನು ಜಯಂತಿ ಮಾಡ್ತಿದ್ದಾರೆ. ಇನ್ನೊಂದು ನವೀನ ಸಂಗತಿ ಏನಂದ್ರೆ, ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಈ ಬಾಬಾ ಸಾಹೇಬ್ರಿಗೆ ತಾವೆಲ್ಲ ಗೌರವ ಕೊಡ್ತಾರಂದ್ರೆ ದಯವಿಟ್ಟು ಈ DJ ಗೀಜೆ ದಯವಿಟ್ಟು ಅದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಇಡೀ ಕಂಪ್ನಿ ಮತ್ತೆ ಕುರುಗೋಡು ಇಡೀ ರಾಜ್ಯದ ಜನತೆಗೆ ಈ DJ ಹಾಕಿ ಆ ಸಾಂಗ್ಗಳು ಕೇಳಿದ್ರೆ ನನಗೆ ಬಹಳಷ್ಟು ನೋವಾಗ್ತೈತಿ. ಅಂತ ಸಾಂಗ್ಗಳು ಯೂಸ್ ಮಾಡಲಾರ್ದಂಗ ಅಟ್ಲೀಸ್ಟ್ ಬಾಬಾ ಸಾಹೇಬ್ ಬಗ್ಗೆ, ದೇಶಭಕ್ತಿ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಆಡಂತ ಒಂದು ಒಳ್ಳೆ ಸಾಂಗ್ಗಳಿದ್ರೆ ನಿಜವಾಗ್ಲೂ ಬಾಬಾ ಸಾಹೇಬ್ರಿಗೆ ನಾವು ಕೂಡ ಗೌರವ ಕೊಟ್ಟಂಗ ಆಗ್ತೈತಿ. ಇಂಥ ದಿನಗಳಲ್ಲಿ ಆ ಗೀಜೆ ಬಾಬಾ ಸಾಹೇಬ್ರ ಕಿವ್ಯಾಗ ಕೇಳಿಸ್ಕೊಂಡ್ಬಿಟ್ಟಿದ್ರೆ ಅವರು ಮತ್ತೆ ನಿಜವಾಗ್ಲೂ ಅಲ್ಲ ಸಂವಿಧಾನ ಬರೆಯೋದ್ ಬಿಟ್ಬಿಡ್ತಿದ್ರೆ ಅನಿಸ್ತೈತಿ. ಹಂಗಾಗಿ ದಯವಿಟ್ಟು ಹಂಗ್ ಮಾಡೋದು ಬೇಡ. ಇವತ್ತು ಸಂವಿಧಾನ
ಅದೇ